ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ ಶುರು ಮಾಡೋದಕ್ಕೂ ಮುಂಚೆಗೆ ಈ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿನ ಒಂದು ಲೈಕ್ ಮುಖಾಂತರ ನನಗೆ ತಿಳಿಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ಬ್ಯೂಟಿಫುಲ್ ವ್ಲಾಗ್ನ ಶುರು ಮಾಡೋಣ. ಮನೆಯಲ್ಲಿ ಪ್ರತಿಯೊಂದು ಅಮ್ಮನೂ ಇದೇ ಥರ ಮಾಡ್ತಾರೆ ಅನಿಸುತ್ತೆ. ಏನೇ ವಸ್ತು ರ್ಯಾಪ್ ಆಗಿದ್ದರೆ ಆ ರ್ಯಾಪ್ನ ತೆಗೆಯೋದಕ್ಕೆ ಮನಸ್ಸು ಬರಲ್ಲ, ಎಲ್ಲಿ ಗಲೀಜಾಗ್ಬಿಡುತ್ತೋ ಅಂತ. ಹಾಗೆ ನಾನು ಮೇಂಟೈನ್ ಮಾಡ್ಕೊಂಡೇ ಬಂದಿದ್ದೆ. ಬಟ್ ನಮ್ಮ ಪ್ರೀತಮೆಲ್ಲ ಕಿತ್ತಾಕ್ಬಿಟ್ಟಿದ್ದ. ಸರಿನದು ಗಾಳಿಗೆ ಸೌಂಡ್ ಮಾಡ್ತಾನೆ ಇತ್ತು. ತೆಗೆದುಬಿಡೋಣ ಅಂತ ಹೇಳಿ ತೆಗೆದೆ. ಅದು ಕಲರ್ ಹಂಗಿದೆಯಲ್ಲ, ಡಸ್ಟ್ ಕೂತು ಸ್ವಲ್ಪ ಹಾಳಾಗ್ಬೋದು ಅಂತ ಕವರ್ ಹಾಗೆ ಬಿಟ್ಟಿದೆ. ಇವತ್ತಿನ ಮೇನ್ ವಿಡಿಯೋ ಬಂದುಬಿಟ್ಟು ನನ್ನ ರೂಮನ್ನು ಮೇಕ್ ಓವರ್ ಮಾಡ್ತಾಯಿದ್ದೀನಿ. ಮೇಕ್ ಓವರ್ ಅಂತ ಅಂದರೆ ಏನೋ ಮಾಡ್ತಾಯಿದ್ದೀನಿ ಅಂತಲ್ಲ, ಜಸ್ಟ್ ಒಂದು ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ರೂಮ್ನ ಹೆಂಗಿರಬೇಕು ಅಂತ ಹೇಳಿ ಫಸ್ಟಿಗೆ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೂ ಮುಂಚೆಗೆ ನಾನು ನಿಮ್ಗೊಂದು ಮಾತು ಹೇಳಬೇಕಾಗಿತ್ತು. ಸುಮಾರು ಜನ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಬಾಡಿಗೆ ಮನೆಗೆ ಇದೆಲ್ಲ ಬೇಕಾ, ಬಾಡಿಗೆ ಮನೆಗೆ ಎಷ್ಟೇ ಶೃಂಗಾರ ಮಾಡಿದ್ರು ಅದು ನಂದು ಆಗಿಬಿಡಲ್ಲ ಆ ಥರ ಹೇಳೋರಿಗೆ ಒಂದು ಎಲ್ಲೋ ಕೇಳಿದ್ದೆ ನಾನು. ಎಸ್ಟರ್ಡೇ ಈಸ್ ಹಿಸ್ಟ್ರಿ, ಟುಮಾರೋ ಇಸ್ ಮಿಸ್ಟ್ರಿ, ಟುಡೇ ಇಸ್ ಗಿಫ್ಟ್ ಅಂತ. ಅಂದರೆ ನಿನ್ನೆ ಆಗೋಗಿರೋದು ಇತಿಹಾಸ, ಮುಂದೆ ನಾಳೆ ಅನ್ನೋದು ಒಂದು ರಹಸ್ಯ, ಗೊತ್ತಿಲ್ಲಲ್ಲ ಯಾರಿಗೂ. ಇವತ್ತು ದೇವ್ರು ಕೊಟ್ಟಿರೋ ಒಂದು ಗಿಫ್ಟ್, ಉಡುಗೊರೆ. ಅಂದರೆ ಅದನ್ನು ನಾವು ಪ್ರೆಸೆಂಟ್ ಅಂತ ಕರಿತೀವಿ ಅಲ್ವಾ. ಅಂದರೆ ನಾವು ಸುಮಾರು ಸರಿ ಏನು ಮಾಡ್ತೀವಿ ಗೊತ್ತಾ, ಹಳೆ ನೋವಿಂದ ಬದುಕ್ತೀವಿ, ಅಥವಾ ಭವಿಷ್ಯ ನೆಕ್ಸ್ಟ್ ಏನಾಗುತ್ತೋ ಅನ್ನೋ ಭಯದಲ್ಲಿ ಕಳೆದೋಗ್ತೀವಿ. ಆದರೆ ಜೀವನ ನಡೆಯೋದು ಇಂದಿನ ಕ್ಷಣದಲ್ಲಿ ಮಾತ್ರ, ಈಗಿನ ದಿನ. ಸೊ ನೀವು ಆ ಥರ ಕಮೆಂಟ್ಸ್ ಮಾಡೋರಿಗೆ ನಂದು ಒಂದು ಹೇಳ್ತಾ ಇರೋದು. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮರನೇ ನೋಡಿ, ಅದು ನೆನ್ನೆ ಬಿದ್ದಿರೋ ಎಲೆ ಬಗ್ಗೆ ಅಳೋದಿಲ್ಲ. ನಾಳೆ ಯಾವುದೋ ಗಾಳಿನೋ ಒಂದು ಮಿಂಚೋ ಗುಡುಗೋ ಏನೋ ಬಂದು ನನ್ನ ಹಾಳು ಮಾಡುತ್ತೆ ಅಂತ ಭಯ ಪಡೋದಿಲ್ಲ. ಇವತ್ತು ಸೂರ್ಯನ ಬೆಳಕನ್ನು ಸ್ವೀಕರಿಸುತ್ತೆ, ಚೆನ್ನಾಗಿ ಆರಾಮಾಗಿ ಹೆಲ್ದಿಯಾಗಿ ನಿಂತಿರುತ್ತೆ. ಸೊ ಪ್ರಕೃತಿ ಪ್ರತಿದಿನ ನಮಗೆ ಪಾಠ ಕಳಿಸುತ್ತೆ, ಈ ಕ್ಷಣನ ಬದುಕು ಅಂತ. ನಿಮ್ಮ ಮನಸ್ಸಿಗೆ ಶಾಂತಿ ಕೊಡಿ, ನಿಮ್ಮ ದೇಹನ ಪ್ರೀತಿಸಿ, ನಿಮ್ಮ ಕನಸುಗಳಿಗೆ ಸಮಯ ಕೊಡಿ. ಸ್ವಲ್ಪ ನಗು, ಸ್ವಲ್ಪ ಮೌನ, ಸ್ವಲ್ಪ ಪ್ರಾರ್ಥನೆ. ಜೀವನ ಒಂದು ಓಟ ಅಲ್ಲ, ಅದು ಅನುಭವಿಸುವ ಪ್ರಯಾಣ. ಓಕೆನಾ? ಓಡಬೇಡಿ, ನಿಲ್ಲಿ, ಎಂಜಾಯ್ ಮಾಡಿ. ಅದನ್ನೇ ಹೇಳಬೇಕು. ಯಾಕೆಂದರೆ ಲಾಸ್ಟ್ ನನಗೆ ಅದೇ ಕಮೆಂಟ್ ಬಂದಿತ್ತು, ಬಾಡಿಗೆ ಮನೆಗೆ ಇದೆಲ್ಲ ಬೇಕಾ ಅಂತ. ಹಾಗಾಗಿ ಇಂದು ನಮ್ಮ ಹತ್ರ ಏನಿದೆಯೋ ಅದನ್ನು ಪ್ರೀತಿಸಬೇಕು. ನಮ್ಮ ಮನಸ್ಸು ಬಯಸೋದನ್ನ ಧೈರ್ಯವಾಗಿ ಆ ಕ್ಷಣ ಮಾಡಿಬಿಡ್ಬೇಕು. ಯಾಕೆಂದರೆ ಆ ಕ್ಷಣ ಮತ್ತೆ ಬರೋದಿಲ್ಲ. ಅಹಂ ಬ್ರಹ್ಮಾಸ್ಮಿ ಅನ್ನೋ ಪದ ನಾನು ತುಂಬ ನಂಬ್ತೀನಿ. ಹಂಗಂದರೆ ನಮ್ಮೊಳಗಿರೋ ಶಾಂತಿ, ಶಕ್ತಿ, ಬೆಳಕು, ನಾನು ಎಂಬ ಅರಿವು ಅರ್ಥ ಆಗಿರುತ್ತಲ್ಲ. ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನೇ ಬ್ರಹ್ಮ ಅಂತ. ಸೊ ಇದನ್ನೆಲ್ಲ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಕಮೆಂಟ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಈ ಥಾಟ್ಸ್ನ ಬಿಟ್ಟು ಈ ಕ್ಷಣದಲ್ಲಿ ಬದುಕಿ ಅಂತ ಹೇಳಬೇಕು ಅನ್ನೋದು ನನ್ನ ಉದ್ದೇಶ. ಇನ್ನು ಪ್ರೀತಮ್ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ, ಸುಮಾರು ಜನ ಈ ವಾರ್ಡ್ರೋಬ್ ಲಿಂಕ್ ಹೇಳ್ತಾ ಇದ್ರಿ, ಅದನ್ನು ನಾನು ಈ ಡಿಸ್ಕ್ರಿಪ್ಷನ್ಗೆ ಕೊಡ್ತೀನಿ. ಮಕ್ಕಳದ್ದು ಡೈಲಿ ವೇರ್ ಬಟ್ಟೆ ಇಡೋದಕ್ಕೆ, ಬುಕ್ಸ್ ಇಡೋದಕ್ಕೆ ಅಥವಾ ಟಾಯ್ಸ್ ಇಡೋದಕ್ಕೆ ತುಂಬ ಚೆನ್ನಾಗಿದೆ. ಪ್ಲಾಸ್ಟಿಕ್ ಅನ್ನೋದೊಂದು ಬಿಟ್ಟರೆ ಇನ್ನು ಓಕೆ ಅನ್ನೋ ಥರನೇ ಇದೆ ಪ್ರಾಡಕ್ಟು. ಇನ್ನು ನನ್ನ ಹತ್ರ ಸ್ವಲ್ಪ ಪುಸ್ತಕ ಇತ್ತು, ಅದನ್ನೆಲ್ಲ ಜೋಡಿಸೋದಕ್ಕೆ ಒಂದು ರ್ಯಾಕ್ ಬೇಕಿತ್ತು. ನನಗೆ ಇದು ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಮತ್ತು ಇದು ಬ್ಯಾಂಬೂಯಿಂದ ಮಾಡಿರೋದು, ರೀಸನಬಲ್ ಪ್ರೈಸಲ್ಲೇ ಇತ್ತು. ಸರಿ ಇದನ್ನು ತೊಗೊಂಡ್ಬಿಡೋಣ, ಯಾವತ್ತಿಗೂ ಯೂಸ್ ಆಗುತ್ತೆ ಬುಕ್ಸ್ಗಳನ್ನೆಲ್ಲ ಜೋಡಿಸೋದಕ್ಕೆ. ಯಾವುದಾದ್ರೂ ಒಂದು ರೂಮ್ ಕಾರ್ನರಲ್ಲಿ ನೋಡೋಕ್ಕೆ ಚೆನ್ನಾಗೂ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ನೀವು ಕೇಳೋದಕ್ಕೂ ಮುಂಚೆಗೇ ಈ ಪ್ರಾಡಕ್ಟ್ಸ್ದು ಯಾವುದ್ಯಾವುದು ನನಗೆ ಸಿಕ್ಕಿದೆ ಆನ್ಲೈನಲ್ಲಿ, ಚೆನ್ನಾಗಿದೆ ಅನಿಸುತ್ತೆ. ಅದನ್ನೆಲ್ಲ ನಾನು ಟ್ಯಾಗ್ ಮಾಡಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಬೋದು. ಇದು ಕೂಡ ಚೆನ್ನಾಗಿದೆ, ಬಟ್ ಪ್ಲಾಸ್ಟಿಕ್ ಅದೇ ಅದೊಂದು ಬೇಜಾರು. ಬಿಟ್ಟರೆ ನಿಮಗೆ ಪ್ಲಾಸ್ಟಿಕ್ ಇಷ್ಟ ಇಲ್ಲ ಅಂದರೆ ಈ ಥರ ಬ್ಯಾಂಬೂದೇನೆ ಸಜೆಸ್ಟ್ ಮಾಡ್ತೀನಿ. ಅದ್ರೊಳಗೂ ಸುಮಾರು ಸಿಗುತ್ತೆ. ನನಗೆ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ರ್ಯಾಂಡಮಾಗಿ ಇದನ್ನು ಬುಕ್ ಮಾಡಿಬಿಟ್ಟಿದ್ದೆ. ಇಲ್ಲಿ ಸ್ವಲ್ಪ ಏನು ನಂದು ಹೇರ್ ಕೇರ್, ಸ್ಕಿನ್ ಕೇರ್ ಅಥವಾ ಎಕ್ಸ್ಟ್ರಾ ಏನಾದರೂ ಹೇರ್ ಕ್ಲಿಪ್ಗಳು, ರಿಬ್ಬನ್ನು ಅದನ್ನೆಲ್ಲ ಜೋಡಿಸೋದಕ್ಕೆ ಒಂದು ಟ್ರೇ ಬೇಕಿತ್ತು. ಹಾಗಾಗಿ ಇದನ್ನು ತೊಗೊಂಡೆ. ಇದು ಚೆನ್ನಾಗಿದೆ. ಇನ್ನು ಈ ಸರಿ ನಾವು ಬೀಚ್ ಹತ್ರ ಹೋಗಿದ್ವಲ್ಲ, ಅವಾಗ ಇದನ್ನು ಕಲೆಕ್ಟ್ ಮಾಡಿದ್ವಿ.
ಲಾಸ್ಟ್ ಟೈಮ್ ನಮ್ಮ ಮನೇಲಿ ನಾನು ವಾಲ್ ಪೇಂಟ್ ಮಾಡಿದ್ನಲ್ಲ, ಅದಕ್ಕೆ ಯೂಸ್ ಮಾಡಿದ್ದು ಅಕ್ರಲಿಕ್ ಕಲರ್ ತುಂಬ ಹಾರ್ಡಾಗಿರುತ್ತೆ. ಅದ್ರ ಮೇಲೆ ನಾವು ಪೇಂಟ್ ಮಾಡಿದ್ರೂ ಸಹ ಹೋಗೋದಿಲ್ಲ. ಬಟ್ ನಾನಿಲ್ಲ ಅದನ್ನ ಯೂಸ್ ಮಾಡ್ತಾ ಇಲ್ಲ. ಇದಕ್ಕಿಂತ ಬೆಸ್ಟ್ ನಿಮಗೆ ಈ ಟೆರಾಕೋಟಾ ಪೌಡರ್ ಅಂತ ಸಿಗುತ್ತೆ, ಎಕೋ ಫ್ರೆಂಡ್ಲಿ ಕೂಡ. ಮತ್ತು ಮನೆಗೆ ಟೆಂಪ್ರವರಿಗೆ ಏನಾದರೂ ನೀವು ಪೇಂಟು ಡ್ರಾ ಅಥವಾ ಆರ್ಟ್ ಏನಾದರೂ ಮಾಡಬೇಕು ಅಂತಂದರೆ ಆ ಪೌಡರ್ನ ತಂದುಬಿಟ್ಟು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಗ್ಲೂ ಏನೋ ಹಾಕಬೇಕು. ಅದು ಪ್ರೊಸೀಜರ್ ಬಗ್ಗೆ ತಿಳ್ಕೊಂಡು ನೀವು ವಾಲ್ ಪೇಂಟಿಗೆ ಯೂಸ್ ಮಾಡ್ಬೋದು. ಸೊ ಅದರಿಂದ ನಿಮಗೆ ವಾಲ್ ನೆಕ್ಸ್ಟ್ ಕೋಟ್ ಏನು ಮಾಡಬೇಕಲ್ಲ ಅದಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲ. ಕ್ಲೀನಾಗಿ ಇನ್ನೊಂದು ಕೋಟ್ ಪೇಂಟ್ ಮಾಡಿಕೊಡ್ಬೋದು. ಮತ್ತು ಇನ್ನೊಂದು ಏನಂತಂದರೆ, ಬಾಡಿಗೆ ಮನೆಗೆ ನಿಮಗೆ ವಾಲ್ ಪೇಂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ, ಅವಕಾಶ ಅಲ್ಲ, ಜೀವನ ಮಾಡ್ತಾ ಇದ್ದೀವಿ, ಇಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಇಲ್ಲಿಂದ ಖಾಲಿ ಮಾಡಬೇಕಾದ್ರೆ ಅವ್ರು ಹೆಂಗೆ ಕೊಟ್ಟಿದ್ರೋ ವಾಪಸ್ ನಾವು ಹಂಗೆ ಕೊಡ್ತೀವಿ. ಪೇಂಟಿಗೆ ದುಡ್ಡಂತೂ ಕಟ್ ಮಾಡ್ತಾರೆ, ಇಲ್ಲ ನಾವೇ ಪೇಂಟ್ ಅಂತೂ ಮಾಡಿಸ್ಕೊಡ್ತೀವಲ್ವಾ. ಅದಕ್ಕೂ ಏನು ಸಂಬಂಧ ನಂಗೆ ಅರ್ಥ ಆಗಲಿಲ್ಲ. ಮತ್ತು ಇದು ಡೆಕೋರು, ಇದನ್ನು ನ್ಯಾಚುರಲ್ ಕ್ಲೇ ಅಥವಾ ರೆಡ್ ಅರ್ಥನ್, ಆಮೇಲೆ ಐರನ್ ರಿಚ್ ಸಾಯಿಲಿಂದ ಮಾಡಿರ್ತಾರೆ. ಟೆರಾಕೋಟಾ ಪೌಡರ್ ಅಂತಲೇ ಸಿಗುತ್ತೆ, ಬೇಕಂದರೆ ಟೆರೆಸ್ಗೆಲ್ಲ ಪೇಂಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನಾನಿಲ್ಲಿ ಇದನ್ನು ಯೂಸ್ ಮಾಡಿದ್ದೀನಿ. ಇದು ಟೆಂಪ್ರವರಿನೇ ಇರೋದಿಲ್ಲ, ಜಸ್ಟ್ ವಾಶ್ ಮಾಡಿದ್ರೆ ಹೋಗಿಬಿಡುತ್ತೆ ಅಷ್ಟೇ. ಒಂಥರ ಚೆನ್ನಾಗಿದೆ ಇದು, ಇಟ್ಕೆ ಕಲರು. ಅದಕ್ಕೆ ನಾನು ಇದನ್ನೇ ತೊಗೊಂಡೆ. ಇತ್ತು ಮನೇಲಿ, ಮತ್ತು ನಂಗೆ ತರೋದಕ್ಕೆ ಟೈಮ್ ಇರಲಿಲ್ಲ, ಮತ್ತು ತರೋಕ್ಕಾಗಲೂ ಇಲ್ಲ. ಹಾಗಾಗಿ ಇದನ್ನೇ ಯೂಸ್ ಮಾಡಿಕೊಂಡೆ. ಮತ್ತು ಟೆರಾಕೋಟಾ ಪೌಡರ್ನ ರಂಗೋಲಿಯಲ್ಲಿ ಮಿಕ್ಸ್ ಮಾಡಿ ರಂಗೋಲಿನೂ ಬರಿಬೋದು ಅಂತ ಅಂದ್ಕೊಳ್ತೀನಿ, ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಇದನ್ನ ಫ್ಲೋರ್ಗೆ ಮತ್ತು ಟೆಂಪಲ್ ವಾಲ್ಗೆ, ವಿಲೇಜ್ ಆರ್ಟ್ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಚೆನ್ನಾಗಿದೆ ಅದು ಟೆರಾಕೋಟಾ ಪೌಡರ್. ಬೇಕಾದ್ರೆ ಬಾಲ್ಕನಿ ಮೇಕೋವರ್ಗಂತೂ ಸೂಪರ್. ಈ ರೆಂಟೆಡ್ ಮನೆಗಳಿಗೆಲ್ಲ ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಒಂದ್ಸರಿ ಸರ್ಚ್ ಮಾಡಿ ನೀವು ಅದರೊಳಗೆ ಪೇಂಟ್ ಮಾಡ್ಬೋದು. ನಾನು ಈ ಥರ ರಂಗೋಲಿ ಯಾಕೆ ಬರದೆ ಅಂತ ಅಂದರೆ, ಇಲ್ಲಿ ನನಗೆ ಒಂದು ಹಸುದು ಚಿತ್ರ ಹಾಕಬೇಕು ಅಂತ ಇತ್ತು. ಸೊ ಅದು ಬರೀ ಆ ಚಿತ್ರದ ಜೊತೆಗೆ ಬೇರೆ ಏನೇನೋ ಯೋಚನೆ ಮಾಡಿದೆ, ಏನೂ ಅಷ್ಟು ಚೆನ್ನಾಗಿ ಸೂಟ್ ಆಗಲಿಲ್ಲ. ಈ ರಂಗೋಲಿ ಅದಕ್ಕೆ ಸೂಪರಾಗಿ ಮ್ಯಾಚ್ ಆಗ್ತಾಯಿತ್ತು. ಒಂಥರ ಒಳ್ಳೆ ಲುಕ್ ಕೊಡ್ತಾಯಿತ್ತು, ವಿಂಟೇಜ್ ಥರನೇ ಅನಿಸ್ತಾಯಿತ್ತು. ಚೆನ್ನಾಗಂತ ಅನ್ನಿಸ್ತು ಈ ರಂಗೋಲಿ ಡಿಸೈನು. ಬೇರೆ ಏನೇನೋ ಹಾಕೋದಕ್ಕಿಂತ, ಅಥವಾ ತುಂಬ ವಾಲ್ ಸ್ಟಿಕ್ಕರ್ ಹಂಚೋದಕ್ಕಿಂತ, ಅಥವಾ ಆರ್ಟಿಫಿಷಿಯಲ್ ಲೀವ್ಸು ಫ್ಲವರು ಹಾಕೋದಕ್ಕಿಂತ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಆದಷ್ಟು ನಾನು ಆರ್ಟಿಫಿಷಿಯಲ್ ಯಾವುದನ್ನು ತರಿಸ್ಬಾರ್ದು ಅಂತಲೇ ಅಂದ್ಕೊಂಡೆ. ಹಾಗಾಗಿ ಇದೇ ಥರ ಮಾಡಿಕೊಂಡೆ. ಸಿಂಪಲ್ಲಾಗೂ ಕಾಣಿಸ್ತಾಯಿತ್ತು, ಮತ್ತು ನೋಡೋಕ್ಕೂ ಒಂಥರ ಲುಕ್ ಚೇಂಜ್ ಆಯಿತು. ಆ ಒಂದು ಹಸುದು ಪೋಸ್ಟರ್ಗೆ ಸೂಪರಾಗಿ ಮ್ಯಾಚ್ ಆಯಿತು ಅಂತ ನಂಗೆ ಅನ್ನಿಸ್ತು. ಇನ್ನು ಈ ಸರಿ ನಾನು ಸ್ವಲ್ಪ ಗ್ರೀನ್ ಕಲರಲ್ಲಿ ಯೋಚನೆ ಮಾಡಿದೆ. ಗ್ರೀನ್ ಕಲರಲ್ಲೇ ಬ್ಲ್ಯಾಂಕೆಟ್, ಬೆಡ್ಶೀಟ್ ಮತ್ತು ಕರ್ಟನ್ಸ್ ಎಲ್ಲ ಗ್ರೀನ್ ಇರಬೇಕಂತ. ನಾವು ಸ್ವಂತ ಮನೇಲಿದ್ದಾಗ ಒಂದು ವಾಲ್ಗೆ ಕಂಪ್ಲೀಟಾಗಿ ಗ್ರೀನ್ ಕಲರ್ ಮಾಡಿಬಿಟ್ಟಿದ್ದೆ. ಯಾರೋ ಒಬ್ರು ಕಮೆಂಟ್ ಮಾಡಿ ಬೇರೆ ಥರ ಕಾಣಿಸ್ತದೆ ಅಂತ. ಗ್ರೀನ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಒಳ್ಳೆಯ ಕಲರ್ ಅಂತ ನಂಗೆ ಅನ್ಸುತ್ತೆ. ನನಗೆ ಪರ್ಸ್ನಲಿ ವೈಬ್ ಆ ಥರ ಕೊಡುತ್ತೆ. ನೇಚರ್ ನೋಡಿದಾಗಲೂ ಒಂಥರ ಫೀಲ್ ಆಗುತ್ತೆ. ಈ ಎಲೆಗಳು, ಮರ ಅದೆಲ್ಲ ನೋಡಿದಾಗ ಒಂಥರ ಕಾಮ್ನೆಸ್ ಬರುತ್ತೆ. ಹಾಗಾಗಿ ನಾನು ಅದನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ಇನ್ನು ರೂಮ್ ಕ್ಲೀನ್ ಮಾಡಿ ಸಖತ್ತು ಸುಸ್ತಾಗ್ತಾಯಿತ್ತು. ನಾನು ಅಡುಗೆನೇ ಮಾಡಿಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು. ಮತ್ತು ಮಕ್ಕಳಿರಲಿಲ್ಲಲ್ಲ, ಹಂಗಾಗಿ ನಾನು ಕಿಚನ್ ಕಡೆ ಜಾಸ್ತಿ ಹೋಗಿದ್ದಿಲ್ಲ. ಮ್ಯಾಂಗೋ ಇತ್ತು, ಘಮ ಅಂತ ಇತ್ತು. ಓಕೆ, ಒಂದು ಮ್ಯಾಂಗೋ ಲಸ್ಸಿ ಮಾಡ್ಕೊಂಡು ಕುಟ್ಬಿಟ್ಟು ಆಮೇಲೆ ಮತ್ತೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಡೀಪ್ ಕ್ಲೀನ್ ಮಾಡಿದ್ದೀನಿ. ಯಾಕೆಂದರೆ ಒಂದ್ಸರಿ ಡಸ್ಟ್ ಕ್ಲೀನ್ ಮಾಡ್ತಾ ಇದ್ರೆ ಅದು ಮತ್ತೆ ಅದು ಗಲೀಜು ಅನ್ಸೋದಿಲ್ಲ ನಮಗೆ. ಇಲ್ಲಾಂದರೆ ಮಿಸ್ ಆಗ್ತಾ ಇರುತ್ತೆ. ಒಂದ್ಸರಿ ನಂಗೆ ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟಾಗಿ A to Z ಕ್ಲೀನ್ ಆಗಬೇಕು, ಆ ಥರ ಏನೋ ಮೈಂಡ್ಸೆಟ್ಟು. ಇನ್ನು ಅದಕ್ಕೆ ಸಕ್ಕರೆ ಏನೂ ಹಾಕಿಲ್ಲ, ಮ್ಯಾಂಗೋನೇ ಸಖತ್ ಸ್ವೀಟ್ ಇತ್ತು. ಲಸ್ಸಿ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡಿ ಮೇಲೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಟೇಸ್ಟ್ ಮಾಡಿದೆ, ಸೂಪರಾಗಿತ್ತು. ಇನ್ನು ಮಿಸ್ಟೇಕಾಗಿ ತೊಗೊಂಡಿದ್ದು ಬಂದು ಇದೊಂದು ಫ್ಲವರು, ಸ್ವಲ್ಪ ಪ್ಲಾಸ್ಟಿಕ್. ಅದು ನನಗೆ ಬೇಕಾಗಿರಲಿಲ್ಲ, ಬಟ್ ಗೊತ್ತಿಲ್ಲ. ಆರ್ಡರ್ ಮಾಡಬೇಕಾದ್ರೆ ಸ್ವಲ್ಪ ಡಿಸ್ಕ್ರಿಪ್ಷನ್ ನೋಡೋದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟೆ, ಹಾಗಾಗಿ ಅದು ಮಿಸ್ಸಾಗಿ ಬಂತು. ಇಟ್ಸ್ ಓಕೆ, ಅದನ್ನು ಇಟ್ಕೊಳ್ತೀನಿ, ನಾನೇನು ಬಿಸಾಕೋದಿಲ್ಲ. ಇನ್ನು ಕರ್ಟನ್ಸ್ನ ಮ್ಯಾಚ್ ಮಾಡ್ತಾಯಿದ್ದೀನಿ. ಬಿಸಿಲು ತುಂಬ ಇದೆ, ಹಾಗಾಗಿ ಕಲರ್ ಶೇಡ್ ಬೇರೆ ಥರ ಕಾಣಿಸ್ತಾ ಇರ್ಬೋದು, ಗ್ರೀನ್ ಮತ್ತು ಗ್ರೇ. ಇದು ಮತ್ತು ಏನು ಬಂದುಬಿಟ್ಟು ಲಿನನ್ ಇರಬೇಕು, ಲಿನನ್ನೇ. ಕಾಟನ್ ನಾನು ಸರ್ಚ್ ಮಾಡಿದೆ, ಕಾಟನ್ ಅವ್ರು ಲಿನನ್ ಇವೆರಡು ಕಾಂಬಿನೇಷನಲ್ಲೇ ಇರಲಿ, ಜಾಸ್ತಿ ಪಾಲಿಸ್ಟರ್ ಎಕ್ಸ್ಟ್ರಾ ಇದು ಎಲ್ಲ ಬೇಡ ಅಂತ ಹೇಳಿಬಿಟ್ಟು. ಹಾಗಾಗಿ ಈ ಸರಿ ಕರ್ಟನ್ಸ್ ಎಲ್ಲ ಅದೇ ಥರ ತೊಗೊಂಡೆ. ಒಂದು ಸರಿ ತೊಗೊಂಡಿದ್ದೆ ನಾನು ಕ್ರೀಮ್ ಕಲರು, ಸೂಪರಾಗಿತ್ತು ಕ್ವಾಲಿಟಿ. ಮತ್ತು ಬೆಳಕು ಕೂಡ ಬರುತ್ತೆ, ತುಂಬ ಕತ್ಲೆ ಮಾಡಲ್ಲ. ತುಂಬ ಡಾರ್ಕ್ ಬೇಕು ಅಂದರೆ ಕಪ್ಪು ಕಲರ್ದೆಲ್ಲ ತೊಗೊಬೇಕಾಗತ್ತೆ. ಇದು ಸ್ವಲ್ಪ ಬೆಳಕು ಬರಲಿ ಅಂದರೆ ಈ ಥರ ತೊಗೊಬೋದು. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಬೆಳಕು ಚೆನ್ನಾಗಿ ಬರುತ್ತೆ, ಗಾಳಿನೂ ಆಡುತ್ತೆ, ಮತ್ತು ವಾಷೇಬಲ್. ಮತ್ತು ತೊಗೊಬೇಕಾದ್ರೆ ಈ ಥರ ನೀವು ಕ್ಲೋಸ್ ಅಂದರೆ ಸ್ಟಿಚ್ ಮಾಡಿರೋ ಬಟ್ಟೆ ತೊಗೊಂಡ್ರೆ ತುಂಬ ಒಳ್ಳೆಯದು. ಒಂದು ಸರ್ಕಲ್ ಆಗಿ ಐ ಪ್ಯಾಲೆಟ್ ಅಂತ ಏನೋ ಹೇಳ್ತಾರೆ,
ಅದಿರೋದು ತೊಗೊಂಡ್ರೆ ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡ್ತಾ ಅಥವಾ ಕೈಯಲ್ಲಿ ವಾಶ್ ಮಾಡ್ತಾ ಅದು ಹೋಗಿಬಿಡುತ್ತೆ. ನಂಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಗಾಗಿ ನಾನೀಗ ಮತ್ತೆ ಯಾವುದಕ್ಕೂ ಆ ಥರ ಇರೋದನ್ನ ತೊಗೊಳ್ಳೋದಿಲ್ಲ. ಈ ಥರ ಬಟ್ಟೆಯಲ್ಲಿ ಸ್ಟಿಚ್ ಮಾಡಿರೋದನ್ನೇ ತೊಗೊಳ್ತೀನಿ. ನೋಡೋಕ್ಕೂ ಒಂದು ಒಳ್ಳೆ ಲುಕ್ ಬರುತ್ತೆ ಮೇಲ್ಗಡೆ ನೋಡಿ, ಆ ಥರ ಪ್ರಿಲ್ ಥರ. ಮತ್ತು ವಾಶ್ ಮಾಡೋದಕ್ಕೆ ಈಸಿ ಆಗಬೇಕು, ಮತ್ತೆ ಕ್ಲೀನ್ ಮಾಡಬೇಕಲ್ಲ, ಕರ್ಟನ್ಸ್ನ ನಾವು ಹಾಗೆ ಬಿಡೋಕ್ಕಾಗಲ್ಲ. ಹಾಗಾಗಿ ನನ್ನ ಹತ್ರ ಇರೋ ಕ್ರೀಮ್ ಕಲರ್ನು ಕೂಡ ಮಧ್ಯ ಕಾಂಬಿನೇಷನ್ ಮಾಡಿ ಹಾಕಿದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು, ಒಂಥರ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ನನಗೆ ನಿಜವಾಗ್ಲೂ ಸ್ಯಾಟಿಸ್ಫೈಡ್ ಆಯಿತು. ಎಲ್ಲ ಕಾಟನ್ ಜೊತೆಗೆ ನಾನು ಬ್ಲ್ಯಾಂಕೆಟ್ ಕೂಡ ಕಾಟನಲ್ಲೇ ತೊಗೊಂಡೆ. ಇದು ಡಬಲ್ ಕಲರ್ ಇರುತ್ತೆ, ಎರಡು ಕಡೆನೂ ಟ್ವಿಸ್ಟ್ ಮಾಡಿ ಹಾಕೊಬೋದು. ಬ್ಲೂ ಥೀಮ್ ಮಾಡಿಕೊಂಡ್ರೆ ರೂಮ್ನ ಕಂಪ್ಲೀಟಾಗಿ ಬ್ಲೂ ಬೆಡ್ಶೀಟ್ ಆ್ಯಂಡ್ ಬ್ಲೂ ಪಿಲ್ಲೋ ಎಲ್ಲ ಹಾಕಿಬಿಟ್ಟು ಇದನ್ನು ಉಲ್ಟಾ ಮಾಡಿ ಹಾಕ್ಬೋದು. ಮತ್ತು ವಾಷೇಬಲ್ ಇರಬೇಕಿತ್ತು ನನಗೆ, ಯಾಕೆಂದರೆ ಬ್ಲ್ಯಾಂಕೆಟ್ನ ಆದಷ್ಟು ನಾವು ಉಲ್ಲನ್ ತೊಗೊಳ್ಳೋದ್ರಿಂದ ತುಂಬ ಹೆವಿ ಇರುತ್ತೆ, ವಾಶ್ ಮಾಡೋದು ಕಷ್ಟ, ಡ್ರೈ ಮಾಡೋದು ಕಷ್ಟ, ಆ ಥರ. ಹಂಗೆ ಬೇಡ ಅಂತ ಹೇಳ್ಬಿಟ್ಟು ಅಷ್ಟಕ್ಕಷ್ಟು ಇಲ್ಲೇನು ಚಳಿಗಿಂತ ಸೆಕೆನೇ ಜಾಸ್ತಿ ಆಗಿಬಿಟ್ಟಿದೆ ನಡುವೆ ಅಂತ ಹೇಳಿ ನಾನು ಈ ಥರನೇ ಬ್ಲ್ಯಾಂಕೆಟ್ ತೊಗೊಂಡೆ. ಬೆಡ್ಶೀಟ್ ಕೂಡ ಎರಡು ಕಾಟನ್ನೇ, ಒಂದು ಪ್ರಗತಿ ರೂಮಿಗೆ ತೊಗೊಂಡಿದ್ದು, ಒಂದು ಗ್ರೀನ್ ಕಲರ್ ನನಗೆ ತೊಗೊಂಡಿದ್ದು. ಇದು ತುಂಬ ಸಾಫ್ಟಾಗಿ ಚೆನ್ನಾಗಿದೆ, ತುಂಬ ಕಂಫರ್ಟಬಲಾಗಿ ಫಿಟ್ ಆಯಿತು. ನಾನು ಹುಡುಕ್ತಾ ಇದ್ದೆ, ಲಾಸ್ಟ್ ಟೈಮ್ ನಾನು ಕಡಿಮೆಯಲ್ಲಿ ಫಿಟೆಡ್ ಬೆಡ್ಶೀಟ್ ಕಿಂಗ್ ಸೈಜ್ ಅಂತ ತೊಗೊಂಡಿದ್ದೆ, ಜಸ್ಟ್ 300 rupees ಅಂತ ಹೇಳ್ಬಿಟ್ಟು. ನಾನು ಅದಕ್ಕೆ ಅದ್ರ ಬಗ್ಗೆ ಹೇಳಲೂ ಇಲ್ಲ, ಲಿಂಕು ಹಾಕಿಲ್ಲ, ಬಟ್ ತುಂಬ ವರ್ಸ್ಟ್ ಆಗಿತ್ತು. ಆವಾಗಲೇ ಯೋಚನೆ ಮಾಡಿದೆ, ಒಂದು 600 to 700 ಆದರೂ ಪರವಾಗಿಲ್ಲ, ಚೆನ್ನಾಗಿರೋದು ತೊಗೊಬೇಕು, ಜಾಸ್ತಿ ಅಟ್ಲೀಸ್ಟ್ 1 year ಆದರೂ ಯೂಸ್ ಮಾಡಬೇಕು, ವರ್ಷಾನ್ಗಟ್ಲೆ ಅಂತ ಇದನ್ನು ತೊಗೊಂಡೆ. ತುಂಬ ಚೆನ್ನಾಗಿದೆ, ನಂಗೆ ಸಿಕ್ಕಾಬಿಟ್ಟು ಇಷ್ಟ ಆಯಿತು. ಕ್ವಾಲಿಟಿ ಮತ್ತು ಕಾಟನ್ ಸಾಫ್ಟ್ನೆಸ್ ಎಲ್ಲ ಸಖತ್ತಾಗಿದೆ. ಅದ್ರ ಜೊತೆಗೆ ಬ್ಲ್ಯಾಂಕೆಟ್ ಕೂಡ ಅಷ್ಟೇ ಡಬಲ್ ಕಲರ್ ಅಲ್ವಾ, ಈ ಥರ ಹಾಕೊಬೋದು. ಮತ್ತು ಗ್ರೀನೇ ಬೇಕು ಅಂತ ತೊಗೊಂಡೆ. ಇನ್ನು ಬೇರೆ ಬೇರೆ ಕಲರ್ ಆಪ್ಷನ್ ಇದೆ ಅನಿಸುತ್ತೆ. ಈ ಒಂದು ಇದಕ್ಕೆ ವಾಶ್ ಮಾಡ್ಬೋದು ಮತ್ತು ಕ್ಯಾರಿ ಮಾಡ್ಬೋದು. ಎಲ್ಲಾದರೂ ಎಮರ್ಜೆನ್ಸಿ ನಾವು ಹೊರಗಡೆ ಹೋದರೆ ಎಷ್ಟು ಈಸಿ, ಫೋಲ್ಡಬಲ್ ಆಗಿದ್ದಾಗ ನೀವು ನೋಡಿದ್ರಲ್ಲ ಅಷ್ಟೇ ಸೈಜ್ ಬರುತ್ತೆ. ಆರಾಮಾಗಿ ನಾವು ಹೊರಗಡೆನೂ ತೊಗೊಂಡೋಗಿ ಯೂಸ್ ಮಾಡ್ಕೋಬೋದು, ಎಲ್ಲಿಗೆ ಬೇಕಾದರೂ ತೊಗೊಂಡೋಗ್ಬೋದು. ದೊಡ್ಡ ದೊಡ್ಡ ಬ್ಲ್ಯಾಂಕೆಟ್ ಆದರೆ ತೊಗೊಂಡೋಗೋಕ್ಕೆ ಕಷ್ಟ. ಹಾಗಾಗಿ ನನಗೆ ಇದೇ ಥರ ಬೇಕು ಅಂತ ಇತ್ತು. ನಮ್ಮನೇಲಿ ನಾವು ಚಂಡೀಗಢಲ್ಲಿ ಇದ್ವಿ, ತುಂಬ ಚಳಿಯಲ್ಲಿ ಹೆವಿ ಬ್ಲ್ಯಾಂಕೆಟ್ ಎಲ್ಲ ತೊಗೊಂಡು ಅದು ಯೂಸೇ ಆಗ್ತಾಯಿಲ್ಲ, ಎಲ್ಲೆಲ್ಲಿ ಬಿದ್ದಿದೆಯೋ ಗೊತ್ತಿಲ್ಲ, ವರ್ತಿಲ್ಲ, ತುಂಬ ಲಾಸ್. ಆ ಥರದ್ದು ತೊಗೋಬಾರ್ದು ಅಂತ ಆವಾಗಲೇ ಡಿಸೈಡ್ ಮಾಡಿಕೊಂಡೆ. ಇದು ಚೆನ್ನಾಗಿದೆ, ಎಷ್ಟು ಸಿಂಪಲಾಗಿರುತ್ತೋ, ವಾಶ್ ಮಾಡೋಕ್ಕೂ ಚೆನ್ನಾಗಿರುತ್ತೆ, ರೀಯೂಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಇನ್ನು ತುಂಬ ಏನು ಊಟ ಇರಲಿಲ್ವಲ್ಲ, ಹಾಗಾಗಿ ಇದು ಡೇಟ್ಸ್ ಮತ್ತು ಏನು ಎಲ್ಲ ಥರದ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋ ಸ್ವೀಟ್ ತೊಗೊಂಡು ಬಂದಿದ್ರು. ಹಾಗಾಗಿ ಅದನ್ನು ತಿನ್ಕೊಂಡು ಆರಾಮಾಗಿ ಸ್ವಲ್ಪ ಅಕ್ಕನ ಜೊತೆ ಮಾತಾಡಿಕೊಂಡು ಚೆನ್ನಾಗಿ ಅನಿಸ್ತು ನನಗೆ ಇವತ್ತು ದಿನ ಫುಲ್ಲೂ. ಇದು ಕೂಡ ಕಾಟನ್ದೇ ಫ್ಲೋರ್ ಮ್ಯಾಟು, ಚೆನ್ನಾಗಿದೆ. ಇನ್ನು ಸ್ವಲ್ಪ ಲೆಂತ್ ಆಗಿದ್ದರೆ ನನ್ನ ಬೆಡ್ ಫುಲ್ ಕವರ್ ಆಗ್ತಾಯಿತ್ತು ಅನಿಸುತ್ತೆ, ಬಟ್ ನಾನು ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡಲಿಲ್ಲ, ಕ್ವಾಲಿಟಿ ಮಾತ್ರ ಚೆಕ್ ಮಾಡಿ ತೊಗೊಂಡೆ. ಬರ್ತಿದೆ, ಆರಾಮಾಗಿ ಕೆಳಗಡೆ ಕುತ್ಕೊಳ್ಳೋಕ್ಕಾಗತ್ತೆ. ಇನ್ನು ಇಲ್ಲಿ ಕೂಡ ಅಷ್ಟೇ ಜೂಟೆದು ಒಂದು ಮ್ಯಾಟ್ ತೊಗೊಂಡೆ. ಅದರದ್ದೇ ಒಂದು ಏನು ಯೂಸ್ ಮಾಡೋ ಬಟ್ಟೆಗಳು, ವಾಶ್ ಮಾಡೋ ಬಟ್ಟೆಗಳನ್ನೆಲ್ಲ ಆ ಬ್ಯಾಗಲ್ಲಿ ಹಾಕೋಣ ಅಂತೇಳಿ ಅದನ್ನು ತೊಗೊಂಡೆ. ಒಂದು ರೂಮ್ಗೆ ಲುಕ್ ಕೂಡ ಚೆನ್ನಾಗಿದೆ ಮತ್ತು ಪ್ಲಾಸ್ಟಿಕ್ ಫ್ರೀ ಆ ಥರನೂ ಕೂಡ. ಈ ಥರ ಜೂಟೆ ಪ್ರಾಡಕ್ಟ್ ನಾವು ಯೂಸ್ ಮಾಡಬಹುದು ಅನಿಸುತ್ತೆ. ಇನ್ನು ಈ ಕಾರ್ನರ್ ಖಾಲಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ಸ್ನೇಕ್ ಪ್ಲ್ಯಾಂಟ್ ಇತ್ತು. ಯಾಕೋ ಅದು ಬಿಸಿಲಿಗೆ ಡೈರೆಕ್ಟ್ ಬಿಸಿಲಿಗೆ ಇಟ್ಟಿದೆ, ಸ್ವಲ್ಪ ಬಾರ್ದಂಗೆ ಆಗ್ತಾಯಿದೆ ನೋಡಿ, ತುದಿ ಎಲ್ಲ ಬಿಸಿಲಿಗೆ ಡ್ರೈ ಆಗ್ತಾಯಿತ್ತು. ಹಾಗಾಗಿ ಇಲ್ಲಿ ತೊಗೊಂಡು ಬಂದಿಟ್ಟೆ. ಒಂದು ಲುಕ್ ಚೆನ್ನಾಗಿ ಕ್ರಿಯೇಟ್ ಆಯಿತು. ಇನ್ನು ನಮ್ಮ ಮನೇಲಿ ಆಲ್ರೆಡಿ ಇತ್ತು ಅದು ಪ್ಲಾಸ್ಟಿಕ್ ಹೂವು, ಅದೇನು ನಾನು ತೊಗೊಂಡಿದ್ದಲ್ಲ, ಅದನ್ನು ಕೂಡ ಅಲ್ಲೇ ಹಾಕ್ತೆ. ಮತ್ತು ಇದೊಂದು ಲೈಟು, ನನಗೆ ಲೈಟ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಇದು ಚೆನ್ನಾಗಿತ್ತು. ಪ್ರೀತಮ್ ಇರ್ತಾನಲ್ಲ ಈ ರೂಮಲ್ಲಿ, ಅವನಿಗೆ ಒಂಥರ ಮಲಗಬೇಕಾದ್ರೆ ಆನ್ ಮಾಡಿಬಿಟ್ರೆ, ಇಲ್ಲಿ ಟೈಮರ್ ಕೂಡ ಸೆಟ್ ಮಾಡ್ಬೋದು, 30 seconds 30 minutes ಆ ಥರ. ಆಮೇಲೆ ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ, ನಿದ್ದೆ ಮಾಡಿದ್ಮೇಲೆ ಆಫ್ ಆಗುತ್ತೆ ಅಂತ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಓವರಾಲ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮ್ಗೆ ಇಷ್ಟ ಆಯಿತಾ? ಮತ್ತು ನಿಮ್ಗೇನಾದರೂ ಈ ಥೀಮ್ ಇಷ್ಟ ಆದರೆ ನೀವು ಕೂಡ ಇದೇ ಥರ ಕ್ರಿಯೇಟ್ ಮಾಡಿ. ಜಸ್ಟ್ ಖಾಲಿ ರೂಮ್ನ ಕೂಡ ನಾವು ಹೆಂಗೆ ಬೇಕಾದರೂ ಮಾಡ್ಬೋದು. ಒಂದೊಂದು ಕಲರ್ ಕೂಡ ಒಂದೊಂದು ಲುಕ್ನ ಕೊಡುತ್ತೆ. ನೀವು ಇದನ್ನೇ ರೆಡ್ ಕಲರ್ ಮಾಡಿದ್ರೆ ಬೇರೆ ವೈಬೇ ಬರುತ್ತೆ, ಬ್ಲ್ಯಾಕ್ ಮಾಡಿದ್ರೆ ಡಿಫ್ರೆಂಟ್ ಬೇರೆ ಥರ ಬರುತ್ತೆ, ಗ್ರೀನ್ ಬೇರೆ ಥರ, ಬ್ಲೂ ಬೇರೆ ಥರ. ಟ್ರೈ ಮಾಡಿ ನೋಡಿ. ಕಂಪ್ಲೀಟ್ ಎಲ್ಲೋದಲ್ಲಿ ನೀವು ಥೀಮಲ್ಲಿ ಮಾಡಿದ್ರೆ ಅದೇ ಬೇರೆ ಥರ ವೈಬ್ಸ್ ಕೊಡುತ್ತೆ. ಕಲರ್ ಮೇಲೆಲ್ಲ ಬಿಟ್ಟಿದೆ ಅಷ್ಟೇ, ರೂಮ್ ಹೆಂಗಿರಬೇಕು ಏನಾಗಬೇಕು ಅಂತ ಹೇಳಿ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಡೀ ದಿನ ಸಿಕ್ಕಾಪಟ್ಟೆ ಎಂಜಾಯ್
ಮಾಡಿದ್ದೀನಿ. ಹೊಟ್ಟೆ ಹಸಿದ್ದು ಗೊತ್ತಿಲ್ಲ ನನಗೆ, ಊಟ ಬೇಕು ಅಂತಲೂ ಅನಿಸಿಲ್ಲ. ಆ ಥರ ಇವತ್ತು ಮೇಲ್ಗಡೆ ಫ್ಲೋರಲ್ಲಿ ಆರಾಮಾಗಿ ರೂಮಲ್ಲೇ ಟೈಮ್ ಕಳೆದ್ಬಿಟ್ಟಿದ್ದೀನಿ. ಇನ್ನೆಲ್ಲ ರೆಡಿ ಆದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆದೆ. ಯಾಕೆಂದರೆ ನನಗೆ ಧೂಳು ಹೊಡಿಬೇಕಾದ್ರೆ ಫ್ರೆಶ್ ಅಪ್ ಆಗಿದ್ದರೆ ಒಂಥರ ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ, ಹೆಂಗಪ್ಪ ಧೂಳು ತೆಗೆಯೋದು ಆ ಥರ ಅನಿಸ್ಬಿಡುತ್ತೆ. ಹಾಗಾಗಿ ಲಾಸ್ಟಲ್ಲಿ ಒಂದು ಸರಿ ಫ್ರೆಶ್ ಅಪ್ ಆಗಿಬಿಟ್ಟೆ. ಇನ್ನು ಕೆಳಗಡೆ ಈ ಕರ್ಟನ್ಸ್ ನಾನು ಕೆಳಗಡೆ ಚೇಂಜ್ ಮಾಡ್ತೀನಿ, ಯಾಕೆಂದರೆ ಕೆಳಗಡೆ ಹೆವಿ ಬಿಸಿಲು, ಟಿ ವಿಗೆ ಆಪೋಸಿಟ್ ಹೊಡೆಯೋದ್ರಿಂದ ಟಿ ವಿ ನೋಡೋಕೆ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ನಾನು ಅಲ್ಲಿಗೆ ಚೇಂಜ್ ಮಾಡ್ತಾಯಿದ್ದೀನಿ. ಮಕ್ಕಳಿದ್ರೆ ಇಷ್ಟೆಲ್ಲ ಕೆಲಸ ಮತ್ತು ಇಷ್ಟೆಲ್ಲ ಕ್ರಿಯೇಟಿವಿಟಿ ಮೈಂಡಿಗೆ ಬರೋದೇ ಇಲ್ಲ, ಯಾಕೆಂದರೆ ಮೈಂಡ್ ಡೈವರ್ಟ್ ಆಗ್ತಾ ಇರುತ್ತೆ. ಬೆಳಗ್ಗೆಯಿಂದ ತುಂಬ ಸೈಲೆಂಟಾಗಿದ್ದೆ ನನ್ನ ಮೈಂಡು. ನಾನು ಸಾಂಗ್ಸ್ ಕೂಡ ಕೇಳಿರಲಿಲ್ಲ. ಸಂಜೆ ಮೇಲೆ ಸ್ವಲ್ಪ ಸಾಂಗ್ ಪ್ಲೇ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಡೀ ದಿನ ಸೈಲೆಂಟಾಗಿತ್ತು. ಆ ಕಾಮ್ನೆಸ್ಸು, ಆ ಸೈಲೆಂಟ್ ಬಂದುಬಿಟ್ಟು ನಿಜವಾಗ್ಲೂ ಬೇಕಾಗುತ್ತೆ ಸಮ್ಟೈಮ್ ನಮಗೆ. ಈ ಒಂದು 3-4 ಡೇಸ್ ನಾನು ತುಂಬ ಒಂಥರ ನನ್ನ ಮೈಂಡ್ ಫುಲ್ ರೀಸೆಟ್ ಆಗಿದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಮಕ್ಕಳನ್ನ ನಾನು ಅಲ್ಲಿ ಬಿಟ್ಟು ಬರ್ತೀನಿ. ಒಂದು 4 ಡೇಸ್ ಅಷ್ಟೇ, ಜಸ್ಟ್ 4 ಡೇಸ್ ಒಬ್ಬಳೇ ಇರಬೇಕು ನನಗೆ. ಆ ಒಂದು ಮೈಂಡ್ ರೀಸೆಟ್ ಆಗೋದಕ್ಕೆ ಟೈಮ್ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ. ನಿಮಗೂ ಕೂಡ ಈ ಥರ ಏನಾದರೂ ತುಂಬ ಓವರ್ ಇದಾಗಿದೆ ಅಂದರೆ, ಯಾರಾದರೂ ಮಕ್ಕಳು ನೋಡ್ಕೊಳ್ಳೋದು ನಿಮ್ಗೆ ಆಪ್ಷನ್ ಇದೆ ಅಂದರೆ, ಒಂದು 3 to 4 ಡೇಸ್ ಬಿಟ್ಬಿಟ್ಟು ಬೆಳಗ್ಗೆಯಿಂದ ಸಂಜೆ ತನಕ ನೀವು ಒಬ್ಬರೇ, ನೋ ಟಿ ವಿ, ನೋ ಇದು ಏನು ಬೇಡ, ಜಾಸ್ತಿ ಟಿ ವಿ ನೋಡಬಾರ್ದು, ಹಂಗೆ ನೀವು ಒಬ್ಬರೇ ಟೈಮ್ ಸ್ಪೆಂಡ್ ಮಾಡಬೇಕು. ಅದು ಹೆಂಗಿರುತ್ತೆ ಅಂದರೆ ಕಂಪ್ಲೀಟ್ ರೀಸೆಟ್. ನಿಮಗೆ ತೊಂದರೆ ಆಗುತ್ತೆ, ಆಗಲ್ಲ ಹಂಗಿರೋದಕ್ಕೆ. ಮಾತಾಡೋಣ ಅನಿಸುತ್ತೆ, ಟಿ ವಿ ನೋಡೋಣ ಅನಿಸುತ್ತೆ, ಫೋನ್ ನೋಡೋಣ ಅನಿಸುತ್ತೆ, ಬಟ್ ಹಂಗಿರ್ರಿ, ಅದು ನಿಮ್ಮ ಮೈಂಡನ್ನು ಕಂಪ್ಲೀಟ್ ರೀಸೆಟ್ ಮಾಡುತ್ತೆ. ಸೊ ಆ ಥರ ನಾನು ಕೂಡ ಇವತ್ತು ಫುಲ್ಲು ಕಾಮಾಗಿದ್ದೆ. ಹೆಂಗಿತ್ತು ಅಂದರೆ ದಿನ ತುಂಬ ಚೆನ್ನಾಗಿತ್ತು. ಇನ್ನು ಹೊಟ್ಟೆ ತುಂಬ ಇವಾಗ ಹಸಿಯಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಅಡುಗೆ ಒಂದು ಮಾಡ್ಕೊಬೇಕು. ಲಕ್ಕಿ ಒಂದು ಟ್ರೀಟ್ ಕೊಟ್ಬಿಡೋಣ, ಬೆಳಗ್ಗೆಯಿಂದ ಮಾತಾಡ್ಸೋಕ್ಕೂ ಆಗಿರಲಿಲ್ಲ ಸರಿಯಾಗಿ ಅಂತ ಹೇಳ್ಬಿಟ್ಟು ಟ್ರೀಟ್ ಕೊಡೋಕ್ಕೆ ಬಂದೆ. ಆಮೇಲೆ ಅದಕ್ಕೂ ಒಂದು ಡ್ರೆಸ್ ಹಾಕಿದ್ದೆ, ನೋಡೋಕ್ಕೆ ಹಿಂಗೆ ಕಾಣಿಸ್ತಾ ಇದ್ದಾಳೆ ಅಂತ. ಫಸ್ಟ್ ಲೂಸ್ ಇದೆ, ಅದು ಚೂರು ಫಿಟ್ಟಿಂಗ್ ಇದ್ದಿದ್ರೆ ಕರೆಕ್ಟಾಗಿ ಆಗೋದು. ಇನ್ನೊಂದು ಒಂದು ವರ್ಷ 2 ವರ್ಷದ ಆದಮೇಲೆ ಆಗ್ಬೋದು. ಇವಾಗ ಈ ಥರ ಇದೆ. ಸೂಪರ್ ಕ್ವಿಕ್ಕಾಗಿ ಮಾಡೋವಂತಹ ರೆಸಿಪಿಗಳನ್ನೇ ಶೇರ್ ಮಾಡ್ತೀನಿ ಇವಾಗ ನಾನು ಒಬ್ಬಳೇ ಇರೋದ್ರಿಂದ. ಆಮೇಲೆ ನನ್ನ ಹಸ್ಬೆಂಡ್ ಕೂಡ ತುಂಬ ಲೇಟಾಗಿ ಬರ್ತಾರೆ, ಅವ್ರು 12, 1 ಆ ಥರ ಆಗುತ್ತೆ. ಸೊ ನಾನೇನು ವೆಯ್ಟ್ ಮಾಡಲ್ಲ, ಅಡುಗೆ ಮಾಡಿ ಊಟ ಮಾಡಿ ನಾನು ಮಲಗಿಬಿಡ್ತೀನಿ. ಫಸ್ಟು ಮ್ಯಾಂಗೋ ಎಲ್ಲ ತಂದಿದ್ರಲ್ಲ, ಎಲ್ಲ ಜೋಡಿಸಿ ಎತ್ತಿಟ್ಕೊಳ್ತಾ ಇದೆ. ಬೆಳಗ್ಗೆ ತಂದಿರೋ ತರಕಾರಿ ಓಪನ್ ಸಹ ಮಾಡಿರಲಿಲ್ಲ ನಾನು. ಇವಾಗೆಲ್ಲ ಎತ್ತಿಟ್ಕೊಂಡು ಸಿಂಪಲಾಗಿ ನೆಲ್ಲಿಕಾಯಿ ಇತ್ತು, ಜ್ಯೂಸ್ ಕೂಡ ಮಾಡ್ಕೊಂಡು ಕೊಡ್ತಿಲ್ಲ ನಾನು 4 ಡೇಸಿಂದ. ಮಾಡಿದ್ದೆ ಬಟ್ ರೆಗ್ಯುಲರಾಗಿ ಮಾಡಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನೆಲ್ಲಿಕಾಯಿ ರಸಮ್ ಮಾಡಿಬಿಟ್ಟು, ಫ್ಲ್ಯಾಕ್ಸ್ ಸೀಡ್ ಇತ್ತು ಅದರದ್ದು ಚಟ್ನಿ ಪುಡಿ ಮಾಡಿಕೊಂಡು, ಸೊಪ್ಪಿತ್ತು ದಂಟಿನ ಸೊಪ್ಪು, ಅದನ್ನು ಬಾಯ್ಲ್ ಮಾಡಿಕೊಂಡು. ಇನ್ನು ತುಂಬ ಈಸಿಯಾಗಿ ಮಾಡ್ಬೋದು ಅಂದರೆ ಈ ನೆಲ್ಲಿಕಾಯಿ ರಸಮ್ಮು ತುಂಬ ಅಂದರೆ ತುಂಬ ಈಸಿ. ಆಲ್ರೆಡಿ ನಾನು ರೆಸಿಪಿ ಶೇರ್ ಮಾಡಿರ್ತೀನಿ ಅಂದ್ಕೊಳ್ತೀನಿ. ಮಿಕ್ಸಿ ಜಾರ್ಗೆ ನೆಲ್ಲಿಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳೋದು, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಅದಕ್ಕೆ ಜೀರಿಗೆ ಮತ್ತು ಮೆಣಸು, ನಿಮ್ಮ ರಸಮ್ಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಇದನ್ನು ಚೆನ್ನಾಗಿ ತರಿಯಾಗಿ ಚೆನ್ನಾಗಿ ನುಣ್ಣಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು. ಇಷ್ಟೇ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಎಷ್ಟು ಬೇಕೋ ರಸಮ್ಗೆ ಅಷ್ಟು ನೀರು, ಹುಣಸೆ ಹಣ್ಣು ಹಾಕಿಟ್ಟಿದ್ದೀನಿ. ಹುಣಸೆ ಹಣ್ಣು, ಸ್ವಲ್ಪ ಅರಿಶಿನ, ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಒಗ್ಗರಣೆ ಹಾಕ್ಕೊಳ್ಳೋದು. ಒಗ್ಗರಣೆಗೆ ನಾರ್ಮಲಾಗಿ ಸಾಸಿವೆ, ಒಂದು ಒಣಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಚೆನ್ನಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಿಡೋದು. ರಸಮ್ ರೆಡಿ ಆಗಿಬಿಡುತ್ತೆ. ಇನ್ನು ಇಲ್ಲಿ ನಾನು ರೈಸ್ ಕೂಡ ಇಟ್ಟಿದ್ದೇನೆ, ರೈಸ್ ಕುಕ್ಕರಲ್ಲಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಈ ರೈಸ್ ಕುಕ್ಕರ್ ರೆಸಿಪೀಸ್ನ. ಸುಮಾರು ಜನ ಕೇಳ್ತಾಯಿದ್ರಿ. ಎಲ್ಲ ಮಾಡ್ಬೋದು, ಇಂಥದ್ದು ಮಾಡೋಕ್ಕಾಗಲ್ಲ ಅಂತ ಇಲ್ಲ. ಡೀಪ್ ಫ್ರೈ ಮಾಡೋಕ್ಕಾಗಲ್ಲ, ಚಪಾತಿ ಮಾಡೋಕ್ಕಾಗಲ್ಲ, ಬಿಟ್ಟರೆ ಉಪ್ಪಿಟ್ಟಿಂದನೂ ಮಾಡ್ಬೋದು, ಎಲ್ಲನೂ ಮಾಡ್ಕೋಬೋದು ಆರಾಮಾಗೆ.
ದಂಟಿನ ಸೊಪ್ಪಿತ್ತು, ಫ್ರೆಶ್ ಆಗಿದ್ದಾಗಲೇ ಮಾಡ್ಕೊಂಡು ತಿನ್ಬೇಡಣ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಉಪ್ಪು ಹಾಕಿ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇಷ್ಟೇ, ಇನ್ನೇನು ಮಾಡಿಲ್ಲ. ಬೇಕಂದರೆ ಅದಕ್ಕೆ ಒಂದಿಷ್ಟು ಮಸಾಲ ಒಗ್ಗರಣೆ ಕೊಟ್ಕೋಬೋದು. ನಾನು ಒಬ್ಬಳೇ ಇದ್ದಿದ್ದರಿಂದ ನಂಗೆ ಹಾಗೆ ಇಷ್ಟ ಆಗುತ್ತೆ, ಅದು ಸಾಫ್ಟಾಗಿ ಒಂಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇನ್ನು ರಸಮ್ ಕುದೀತಾ ಇದೆ, ಅದಕ್ಕೆ ಹುಣಸೆ ಹಣ್ಣಿನ ನೀರು ಬಿಟ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈಸಿ, ರುಚಿಯಾಗೂ ಇರುತ್ತೆ ಮತ್ತು ತುಂಬ ಒಳ್ಳೆಯದು. ಬೆಟ್ಟದ ನೆಲ್ಲಿಕಾಯಿ ಯೂಸ್ ಮಾಡಿರ್ತೀವಲ್ವ, ಹಾಗಾಗಿ ಅದೊಂದು ರಸಮ್. ರೈಸ್ ಆಯಿತು. ಮತ್ತು ರೈಸ್ ಕುಕ್ಕರ್ ಇನ್ನೊಂದು ಬೆನಿಫಿಟ್ ಏನಂದರೆ, ನಾನು ಯಾಕೆ ಅದರಲ್ಲಿ ಅನ್ನ ಮಾಡ್ತೀನಿ ಅಂದರೆ, ಈಗ ಸ್ವಲ್ಪ ಹೊತ್ತಾಗಿರುತ್ತೆ, ಬಿಸಿ ತಣ್ಣಗಾಗಿರುತ್ತೆ, ರೈಸ್ ಬಿಸಿ ಮಾಡೋಕ್ಕಾಗಲ್ಲ ಅನ್ನೋಂಗೇನಿಲ್ಲ, ಸ್ಟೀಮ್ ಮಾಡ್ಬೋದು. ಸ್ಟೀಮ್ ಆಪ್ಷನ್ ಹಾಕ್ಬಿಟ್ಟು ಆನ್ ಮಾಡಿದರೆ ಅದು ಫುಲ್ ಬಿಸಿ ಆಗಿಬಿಡುತ್ತೆ ಸ್ಟೀಮಾಗಿ. ಹಂಗಾಗಿ ರೈಸ್ ಕುಕ್ಕರಲ್ಲೇ ಅನ್ನ ಮಾಡ್ತೀನಿ. ಸಾಂಬಾರು ಅಷ್ಟೇ, ಸ್ಟೀಮ್ ಮಾಡಿಕೊಂಡ್ರೆ ಸಾಕು, ಸಾಂಬಾರು ಬಿಸಿ ಆಗಿಬಿಡುತ್ತೆ. ಪಲಾವ್ ಮಾಡ್ಕೋಬೋದು, ಬಿರಿಯಾನಿ ಮಾಡ್ಕೋಬೋದು, ಚಿಕನ್ ರೆಸಿಪಿ, ಮಟನ್ ರೆಸಿಪಿ ಎಲ್ಲ ಮಾಡ್ಬೋದು. ವಿತೌಟ್ ಗ್ಯಾಸ್ ನಾವೆಲ್ಲ ರೆಸಿಪಿನೂ ಅದ್ರೊಳಗೆ ಮಾಡ್ಕೋಬೋದು. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇನ್ನು ಫ್ಲ್ಯಾಕ್ಸಿಡ್ದು ಚಟ್ನಿ ಪುಡಿ ಸೂಪರ್, ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಪ್ಲೀಸ್ ಯಾರು ನೋಡ್ತಾ ಇದ್ದೀರಾ, ಈಸಿ ಮತ್ತು ರುಚಿಯಾಗಿ ಆಗುತ್ತೆ. ಹೆಣ್ಮಕ್ಳಿಗೆ ಫ್ಲ್ಯಾಕ್ಸಿಡ್ ತಿನ್ನಬೇಕು, ತುಂಬ ಒಳ್ಳೆಯದಲ್ವಾ. ಇದನ್ನು ಮಾಡ್ಕೊತೀನಿ, ಸಕ್ಕತ್ತಾಗಿರುತ್ತೆ. ಚೆನ್ನಾಗಿ ಉರಿಬೇಕು, ಚಟ್ಪಟ್ ಅಂತ ಸೌಂಡ್ ಬರೋ ತನಕ ಹುರಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಕೊಬ್ಬರಿ, ಇನ್ನು ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಚೂರು ಹುಣಸೆ ಹಣ್ಣು ಹಾಕ್ತೀನಿ ಅಂದರೆ ಹಾಕ್ಬೋದು. ನಾನು ಹುಣಸೆ ಹಣ್ಣು ಹಾಕಿಲ್ಲ. ಸ್ವಲ್ಪ ಉಪ್ಪು, ಎಷ್ಟು ಬೇಕೋ ಅಷ್ಟು, ಒಂಚೂರು ಖಾರದ ಪುಡಿ, ನಾನು ಜಾಸ್ತಿ ಮಾಡಿಲ್ಲ, ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಅಂತ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿ ತರಿಯಾಗಿ ರುಬ್ಬೋದು ಅಷ್ಟೇ. ಅನ್ನಕ್ಕೆ ಹಾಕಿ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಬಿಸಿ ಅನ್ನೋ ಜೊತೆ ತಿಂತಾ ಇದ್ದರೆ ನೀವು ಹಂಗೆ ಇಲ್ಲ ಹಂಗೆ ಗುಳುಮಂತ ಹೋಗುತ್ತೆ, ಅಷ್ಟು ರುಚಿ ಮತ್ತು ಘಮ ಘಮ ಅಂತ ಇರುತ್ತೆ. 100% ಮಸ್ಟ್ ಟ್ರೈ ಚಟ್ನಿ ಪುಡಿ. ನಾನು ತುಂಬ ಚಟ್ನಿ ಪುಡಿ ಮಾಡ್ತಾಯಿದ್ದೆ, ಈ ನಡುವೆ ಮಾಡಿ ಇಟ್ಕೊಳ್ಳೋದು. ನಂಗೆ ಅನ್ನಕ್ಕೆ ಒಂದು ತುತ್ತು ಚಟ್ನಿ ಪುಡಿ ಇದ್ದರೆ ಒಳ್ಳೆ ರುಚಿ ಅನಿಸೋದು. ಸೊಪ್ಪು, ಸ್ವಲ್ಪ ಬೀಟ್ರೂಟ್ ಕ್ಯಾರೆಟ್ ಪಲ್ಯ, ರಸಮ್, ಹಪ್ಳ, ಚಟ್ನಿ ಪುಡಿ, ಒಂದು ಸ್ವಲ್ಪ ಅನ್ನ, ತುಪ್ಪ, ಇಷ್ಟೇ. ಸೂಪರಾಗಿತ್ತು. ಮತ್ತು ಎಷ್ಟು ಹೊತ್ತಿಗೆ ಎಷ್ಟು ಬೇಗ ಆಯಿತು ಗೊತ್ತಾ, ತುಂಬ ಹೊಟ್ಟೆ ಹಸಿತಾಯಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ನಾನು, ಸಖತ್ ಟೇಸ್ಟಿಯಾಗಿತ್ತು. ಹೆಂಗೆ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ದೀನಿ ಅಂದರೆ, ಪಾತ್ರೆ ತೊಳೆಯೋದಿತ್ತು, ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಫಸ್ಟ್ ಊಟ ಅಂತ ಹೇಳಿ ಊಟ ಮುಗಿಸ್ಕೊಂಡಿದ್ದೀನಿ. ಸೂಪರಾಗಿತ್ತು. ಚಟ್ನಿ ಪುಡಿ ಮಾತ್ರ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೆಂಗಿತ್ತು ಅಂತ. ಈಸಿ ಕೂಡ, ನೀವೇ ನೋಡಿದ್ರಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸ್, ಈಸಿ. ಅದೊಂದು ಮಾಡಿ ಇಟ್ಕೊಂಬಿಟ್ರೆ ಡಬ್ಬದಲ್ಲಿ ಡೈಲಿ 2 ಸ್ಪೂನ್ ಹಾಕ್ಕೊಂಡು, 1 ತುತ್ತು ಅನ್ನಕ್ಕೆ 2 ಸ್ಪೂನ್ ಹಾಕ್ಕೊಂಡು ತಿನ್ಬೋದು. 1 ತುತ್ತು ಅನ್ನಕ್ಕೆ ಅಷ್ಟೇ. ಚೆನ್ನಾಗಿ ಚಟ್ನಿ ಪುಡಿ ಕಲಿಸ್ಕೊಂಡು ಚೂರು ತುಪ್ಪ ಹಾಕಿ 1 ತುತ್ತು ತಿಂದುಬಿಟ್ರೆ ನಿಮಗೆ ಫ್ಲ್ಯಾಕ್ಸಿಡ್ ಇಂಟೇಕ್ ಆಗುತ್ತೆ. ಸೊ ಸಿಂಪಲ್ ಅಲ್ವಾ, ಎಷ್ಟು ಈಸಿ ಅಡುಗೆ ಮಾಡೋದು. ಇದ್ರ ಜೊತೆ ಬೇಕಂದರೆ ನೀವು ಸ್ವಲ್ಪ ಸಲಾಡ್, ಮೊಟ್ಟೆ ಎಕ್ಸ್ಟ್ರಾ ಬೇಕು ಅಂದರೆ ಮಾಡ್ಕೊಬೋದು. ಮಧ್ಯಾಹ್ನದ ಊಟ ಆದರೆ ನನಗೆ ಇದೇ ಜಾಸ್ತಿ ಅನ್ನಿಸ್ತು, ಹಾಗಾಗಿ ನಮ್ಮಿಬ್ಬರಿಗೆ ಸ್ವಲ್ಪ ಮಾಡಿಟ್ಟಿದ್ದೆ, ಅವ್ರು ಬಂದು ಬೇಕಂದರೆ ತಿನ್ನಲಿ ಅಂತ. ಬಟ್ ನಾನು ಹೇಳೋದೇನೆಂದರೆ, ಅರ್ಲಿ ಊಟ ತುಂಬ ಒಳ್ಳೆಯದು, ಬೇಗ ಊಟ ಮಾಡಬೇಕು. ನನ್ನ ಹಸ್ಬೆಂಡ್ಗೂ ಕೂಡ ಅದನ್ನೇ ಹೇಳ್ತೀನಿ. ಬಟ್ ಅವರು ರೊಟೀನ್ ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ ಮತ್ತು ಬೇಗ ಬರೋದಿಲ್ಲ. ಅದು ಒಂಥರ ಅವ್ರ ಲೈಫ್ ಸ್ಟೈಲು. ನಾನೇ ಕರೆಕ್ಟ್ ಮಾಡಿ, ನಾನು ಅದನ್ನೇ ಹೇಳಿದ್ದು, ನನಗೆ ಗೊತ್ತು ಹೆಂಗಿರ್ಬೇಕಂತ. ಬಟ್ ನಾನೊಬ್ಬಳೇ ಮಾಡೋಕ್ಕಾಗಲ್ಲ, ನನ್ನ ಜೊತೆ ಇರೋರೆಲ್ಲ ಹಾಗೆ ಫಾಲೋ ಮಾಡಬೇಕು ಅಂತ. ಇದು ಮಿಸ್ಟೇಕ್ ಆಗುತ್ತೆ. ಮತ್ತು ನಾನು ಅವ್ರ ಜಾಬ್ಗೆ ಹೋಗ್ಬೇಕಾದ್ರೂ ಕೂಡ ಬೇಡ ಅಂತ ಬಿಡಿಸಿದ್ದು ಇದೇ ರೀಸನ್, ನೈಟ್ ಡ್ಯೂಟಿ ಬೇಡ ಅಂತ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಕಂಪ್ಲೀಟಾಗಿ ನನಗೆ ಈ ರೂಮಿಂದ ಹೊರಗಡೆ ಹೋಗೋಕ್ಕೆ ಇಷ್ಟ ಆಗ್ತಾಯಿಲ್ಲ, ಅಷ್ಟು ಇಷ್ಟ ಆಗಿದೆ. ಮಿನಿಮಲ್ ಅಂತ ಅಂದ್ರೂ ಒಂಥರ ಕಲರ್ ಕಾಂಬಿನೇಷನ್ ಏನೋ ಒಂಥರ ಹೊಸ ಥರ ತಂದಿದೆ, ಹೊಸ ಚೇಂಜಸ್ ಅಂತ ಅನಿಸುತ್ತೆ. ಜಾಸ್ತಿ ನಾನು ವೈಟ್ ಕಲರ್, ಸೊ ಆ ಥರ ಇದು ಮಾಡ್ತಾಯಿದ್ದೆ, ಪಿಂಕ್ ವೈಟ್ ಆ ಥರ. ಸೊ ಈ ಸರಿ ನನಗೆ ಗ್ರೀನ್ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ಸ್. ನಿಮಗೆ ಇಷ್ಟ ಆಗಿದ್ದರೆ ನೋಡಿ, ನನಗಂತೂ ತುಂಬ ಇಷ್ಟ ಆಯಿತು. ಸ್ವಲ್ಪ ಒಂದು 100-200 ರೂಪಾಯಿ ಜಾಸ್ತಿ ಆದ್ರೂ ತುಂಬ ದಿನ ಬಾಳಿಕೆ ಬಾಳೋ ಥರ ತೊಗೊಂಡ್ರೆ ಮನೆಗೂ ಒಂದಿಷ್ಟು ಯೂಸ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಚೆನ್ನಾಗಿರೋದು ತೊಗೊಂಡಿದ್ದೀನಿ. ಲಿಂಕ್ ಬೇಕಾದರೆ ನಾನು ಎಲ್ಲ ಪ್ರಾಡಕ್ಟು ಟ್ಯಾಗ್ ಮಾಡಿರ್ತೀನಿ ವಿಡಿಯೋದಲ್ಲಿ, ಡಿಸ್ಕ್ರಿಪ್ಷನಲ್ಲಿರುತ್ತೆ, ಟ್ಯಾಗ್ ಆಪ್ಷನಲ್ಲಿರುತ್ತೆ, ನೀವು ಚೆಕ್ ಮಾಡ್ಬೋದು. ಇನ್ನು ಹಿಂಗೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಕಮೆಂಟ್ ಸೆಕ್ಷನ್ ನೋಡೋಕ್ಕಾಗಲಿಲ್ಲ ನಿನ್ನೆ ವಿಡಿಯೋಗೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಿಮ್ಮದು ಅಷ್ಟು ಒಳ್ಳೊಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂದರೆ. ನಿನ್ನೆ ಏನಾಯಿತು, ಜೋರು ಮಳೆ ಇತ್ತಲ್ಲ, ವಿಡಿಯೋ ಲೈವ್ ಹೋದ್ಮೇಲೆ ಫುಲ್ಲು ಬ್ಯಾಟ್ರಿ ಆಫು, ಮನೆ ಲೈಟ್ ಆಫು ಎಲ್ಲ ಆಫ್ ಆಗಿಬಿಟ್ಟಿತ್ತು. ಸುಮಾರು ಬರಲೇ ಇಲ್ಲ ಬಿಡಿ, ನೈಟ್ ಫುಲ್ಲು ಬಂದಿರಲಿಲ್ಲ. ಹಾಗಾಗಿ ನಾನು ನಿನ್ನೆ ಅಷ್ಟು ಕಮೆಂಟ್ಸ್ನ ನೋಡಲಿಲ್ಲ. ಇಲ್ಲಾಂದರೆ ಇಮಿಡಿಯೇಟಾಗಿ ನಾನು 1 ಅವರ್ ಒಳಗಡೆ ಆದಷ್ಟು ಎಷ್ಟು ಜನಕ್ಕೆ ಸ್ಟಾರ್ಟಿಂಗ್ ಮೆಸೇಜ್ ಬಂದಿರುತ್ತೋ ಅವ್ರಿಗೆಲ್ಲ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಸೊ ಇಷ್ಟೊಂದು ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ತುಂಬ ಥ್ಯಾಂಕ್ಸ್. ಮತ್ತು ನಾಳೆ ಒಂದು ಸ್ಪೆಷಲ್ ಡೇ ಇದೆ, ಅದಕ್ಕೋಸ್ಕರ ಒಂದು ಸಣ್ಣ ಪ್ರಿಪ್ರೇಷನ್ ಮಾಡಬೇಕು. ಜಾಸ್ತಿ ಏನೂ ಇಲ್ಲ. ನಾಳೆ ಏನಂತಂದರೆ ಮದುವೆ ಆಗಿ
ಆ್ಯನಿವರ್ಸರಿ, ಮದುವೆ ಆಗಿದ್ದ ದಿನ. ಹಾಗಾಗಿ ಕ್ಯಾಂಡಲ್ ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ಹೊರಗಡೆ ಕ್ಯಾಂಡಲ್, ಈ ಪರ್ಫ್ಯೂಮ್ ಕ್ಯಾಂಡಲೆಲ್ಲ ಇಷ್ಟ, ಬಟ್ ಅವರು ಯಾವ ಕೆಮಿಕಲ್ ಪರ್ಫ್ಯೂಮ್ ಯೂಸ್ ಮಾಡಿರ್ತಾರೋ ಅಂತ ಭಯಕ್ಕೆ ನಾನು ತೊಗೊಂಡು ಬರಲ್ಲ. ಇವತ್ತು ನಾನೇ ಮನೇಲೇ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಯೂರು ಸೋಯಾ ವ್ಯಾಕ್ಸ್ ತರಿಸಿದ್ದೀನಿ. ಸೊ ಇದರಿಂದ ನಮಗೇನು ಅಷ್ಟು ಹೆಲ್ತ್ ಆಗಲ್ಲ. ಇನ್ನು ಬೀಸ್ ವ್ಯಾಕ್ಸು ಬರುತ್ತೆ, ಹನಿ ಬೀದು ವ್ಯಾಕ್ಸ್ ಇರುತ್ತಲ್ಲ, ಅದರಲ್ಲೂ ಮಾಡ್ಕೊಬೋದು. ಇದು ಕ್ಯಾಂಡಲ್ ಮಾಡೋಕ್ಕೆ ಅಂತಾನೆ ಒಂದು ಒಳ್ಳೆ, ನನಗೆ ಲ್ಯಾವೆಂಡರ್ ಅಂದರೆ ತುಂಬ ಇಷ್ಟ. ಲ್ಯಾವೆಂಡರ್ ಸ್ಮೆಲ್ಲು ಎಸೆನ್ಷಿಯಲ್ ಹಾಕ್ಬಿಟ್ಟು ಲ್ಯಾವೆಂಡರ್ ಸ್ಮೆಲ್ಲಲ್ಲಿ ಚೆನ್ನಾಗಿರೋದು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಕಲರ್ ಬಗ್ಗೆ ಯೋಚನೆ ಮಾಡಲಿಲ್ಲ, ಯಾವ ಕಲರು ಇಲ್ಲ ನನ್ನ ಹತ್ರ. ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡ್ತೀನಿ. ಉಜಾಲನೂ ಇಲ್ಲ, ನೋಡೋಣ ಯಾವ್ದು ಅಡ್ಜಸ್ಟ್ ಆಗುತ್ತೋ ಅದ್ರಲ್ಲಿ ಮಾಡ್ತೀನಿ. ಇದೊಂದೇ ಬಾಕಿ ಇದೆ, ಅದಾದಮೇಲೆ ಸ್ವಲ್ಪ ಪಾತ್ರೆ ತುಂಬ ಇದೆ. ಹೊಟ್ಟೆ ತುಂಬ ಹಸಿತಾಯ್ತಾ, ಊಟ ಮಾಡಿಬಿಟ್ಟೆ. ಬೆಳಗ್ಗೆಯಿಂದ ಏನೂ ಮಾಡಿದ್ದಿಲ್ಲ. ನಿಜವಾಗ್ಲೂ ಸಖತ್ ಅನ್ನಿಸ್ತಾ ಇದೆ, ಖುಷಿ ಆಯಿತು ನನಗೆ. ಜಾಸ್ತಿ ಏನೂ ಇಲ್ಲ, ಬೆಡ್ಶೀಟು ಬ್ಲ್ಯಾಂಕೆಟ್ ಚೇಂಜ್ ಮಾಡಿದ್ದೀನಿ, ಕರ್ಟನ್ ಚೇಂಜ್ ಮಾಡಿದ್ದೀನಿ, ಬಿಟ್ರೆನೆಲ್ಲ ಇದ್ದಿದ್ದೆ. ಬಟ್ ರಂಗೋಲಿ ಲುಕ್ ತುಂಬ ಚೆನ್ನಾಗಿ ಕೊಡ್ತಾ ಇದೆ ಅಂತ ನಂಗೆ ಅನ್ನಿಸ್ತು. ನಿಮ್ಗೆ ಹೆಂಗೆ ಅನ್ನಿಸ್ತು, ಇಷ್ಟ ಆಯಿತಾ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ವ್ಲಾಗ್ ಕ್ಯಾಂಡಲ್ ಮಾಡಿ ಆಮೇಲೆ ಎಂಡ್ ಮಾಡಿ. ನೈಟ್ ಆದರೂ ಕಣ್ಣು ತುಂಬ ನಿದ್ದೆ ಮಾಡಲಿ ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಬಟ್ ಅವ್ರು ಹಂಗೂ ನಿದ್ದೆ ಮಾಡೋದಿಲ್ಲ. ಬಟ್ ಈ ಲೈಫ್ಗೆ ಅಥವಾ ಈ ಜೀವನಕ್ಕೆ ಎಂಟ್ರಿ ಈ ಥರ ಒಂದು ಸುಳಿಗೆ ಸಿಲಕ್ಕೆ ಬಿಟ್ಟರೆ ಅದರಿಂದ ಹೊರಗೆ ಬರೋಕ್ಕಾಗೋದಿಲ್ಲ. ಅದು 100%. ಬರಬೇಕಂದ್ರೆ ತುಂಬ ಒಂದು ಏನೋ ಈಸಿ, ಬಟ್ ಏನೋ ಒಂಥರ ತಪಸ್ ಮಾಡ್ದಂಗೆ ಆಗಿಬಿಟ್ಟಿದೆ. ಇನ್ನು ಕ್ಯಾಂಡಲ್ ಮಾಡಿ ಇಟ್ಕೊಳ್ಳೋಣ ನಾಳೆ ಚೆನ್ನಾಗಿ. ನನಗೆ ಫ್ಲೇವರ್, ಈ ಪರ್ಫ್ಯೂಮ್ ಫ್ಲೇವರ್ ಎಲ್ಲ ತುಂಬ ಇಷ್ಟ ನನಗೆ. ಬಟ್ ಹೊರಗಡೆ ಪರ್ಫ್ಯೂಮ್ ಬಗ್ಗೆ ಮತ್ತು ಈ ಸೆಂಟೆಡ್ ಕ್ಯಾಂಡಲ್ ಬಗ್ಗೆ ಕೇಳಿದಾಗ ಒಂಥರ ಅನಿಸ್ತಾ ಇತ್ತು. ಸೊ ಸೆಂಟಲ್ ಕ್ಯಾಂಡಲ್ಲು ಯಾಕೆ ಡೇಂಜರ್ ಅಂತ ನಾನು ಯೋಚನೆ ಮಾಡಿದಾಗ, ಯಾಕೆಂದರೆ ಅದು ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡಿರ್ತಾರೆ ಅಂತ ನನ್ನ ಮೈಂಡಲ್ಲಿ ಇರ್ತಾಯಿತ್ತು. ಬಟ್ ಏನಾಗುತ್ತೆ ಅಂದರೆ ಪ್ಯಾರಫಿನ್ ವ್ಯಾಕ್ಸ್ ಅಂತ ಯೂಸ್ ಮಾಡ್ತಾರೆ, ತುಂಬ ಚೀಪಾಗಿ ಸಿಗುತ್ತೆ. ಸೊ ಅದೊಂದು ಪೆಟ್ರೋಲಿಯಂ ಬೇಸ್ಡ್, ಓಕೆನಾ. ಅದನ್ನು ಹಚ್ಚೋದ್ರಿಂದ ಅದರ ಸ್ಮೋಕ್ ಬಂದುಬಿಟ್ಟು ನಮಗೆ ಡೇಂಜರ್ ಅಂತ. ಸೊ ಸೆನ್ಸಿಟಿವ್ ಇರೋರಿಗೆ ತಲೆನೋವು ಬರೋದು, ಏನಾದರೂ ಅಲರ್ಜಿ ಆಗೋದು ಮತ್ತು ಬ್ರೀತಿಂಗ್ ಇರಿಟೇಷನ್ ಆಗೋದೆಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಒಂದು ಕ್ಯಾಂಡಲ್ನ ಡೇಂಜರ್ ಅಂತ ಹೇಳಿದ್ರು. ಸೇಫರ್ ಕ್ಯಾಂಡಲ್ ಅಂತಂದರೆ ಸೋಯಾ ವ್ಯಾಕ್ಸಿಂದ ಮಾಡಿರೋದು, ಕ್ಲೀನ್, ಅದೇನು ಬರ್ನ್ ಆದರೆ ಏನು ಪ್ರಾಬ್ಲಮ್ ಇಲ್ಲ, ಮತ್ತು ಎಕೋ ಫ್ರೆಂಡ್ಲಿ. ಇದು ನಾನು ಸೋಯಾ ವ್ಯಾಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಬೀಸ್ ವ್ಯಾಕ್ಸ್ ಅಂತಲೂ ಕೂಡ ಬರುತ್ತೆ, ಜೇನಿಂದ ಬರುತ್ತಲ್ಲ. ಸೊ ಅದರೊಳಗೆ ಸ್ಮೋಕ್ ತುಂಬ ಕಮ್ಮಿ ಬರುತ್ತೆ, ನ್ಯಾಚುರಲ್ ಆಗಿ ಅದು ಇದಾಗುತ್ತೆ, ಮತ್ತು ಬೇಗ ಬರ್ನ್ ಆಗೋಲ್ಲ, ತುಂಬ ನಿಧಾನಕ್ಕೆ ಬರ್ನ್ ಆಗುತ್ತೆ. ಫ್ರ್ಯಾಗ್ರೆನ್ಸ್ ಕೂಡ ಅಷ್ಟೇ, ಆರ್ಟಿಫಿಷಿಯಲ್ ಫ್ರ್ಯಾಗ್ರೆನ್ಸ್ ಆಯಿಲ್ ಯೂಸ್ ಮಾಡಿದ್ರೆ ಅದು ನಮ್ಮ ಹೆಲ್ತ್ ಮೇಲೆ ಟ್ರಿಗರ್ ಮಾಡುತ್ತೆ. ಅದಕ್ಕಿಂತ ನಾವು ಪ್ಯೂರ್ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾಗಿ ನಾನು ಜಾಸ್ತಿ ಯಾವುದೇ ಫ್ರ್ಯಾಗ್ರೆನ್ಸ್ ಯೂಸ್ ಮಾಡೋದಿಲ್ಲ. ಮೈಲ್ಡಾಗಿ ಲ್ಯಾವೆಂಡರು, ವೆನಿಲಾ ಮತ್ತು ಈ ಸ್ಯಾಂಡಲ್ವುಡ್ಡು, ಜಾಸ್ಮಿನ್ ಕೂಡ ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಅದನ್ನೇನಾದರೂ ಬೇರೆ ಪರ್ಪಸ್ ಯೂಸ್ ಮಾಡ್ತೀನಿ. ಲ್ಯಾವೆಂಡರ್ ನನಗೆ ತುಂಬ ಇಷ್ಟ, ಮತ್ತು ವೆನಿಲಾ, ಮತ್ತು ಅದು ವೆನಿಲಾನ ಅಷ್ಟಕ್ಕಷ್ಟೇ, ಸ್ಯಾಂಡಲ್ವುಡ್ ಚೆನ್ನಾಗಿದೆ. ಈಗ 2 ಕಾಂಬಿನೇಷನ್ ಯೂಸ್ ಮಾಡಿದ್ದೀನಿ, ಲ್ಯಾವೆಂಡರ್ ಮತ್ತು ಸ್ಯಾಂಡಲ್ವುಡ್. ಅವೆರಡೂ ಮಾಡಲ್ಲ, ಆ್ಯಕ್ಚುಲಿ ನಾನು ಮಾಡಿದೆ, ಚೆನ್ನಾಗಿ ಅನಿಸ್ತು ನನಗೆ ಎರಡೂ ಸ್ಮೆಲ್ಲು. ರೋಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದನ್ನು ಅಷ್ಟೇ 5 to 7% ಅಷ್ಟೇ ನಾವು ಹಾಕಬೇಕು. ಎಷ್ಟಂತಂದರೆ ನಾನು ಇಲ್ಲಿ ಮೆಷರ್ ಮಾಡಿಲ್ಲ, ನೀವು ಮೆಷರ್ಮೆಂಟಲ್ಲೇ ಹಾಕಿದ್ರೆ ಆಗುತ್ತೆ. ನಾನಿಲ್ಲೊಂದು ತುಂಬ ಕಮ್ಮಿ ಹಾಕಿದ್ದೀನಿ, ಒಂದು 20 ಡ್ರಾಪ್ಸ್ ಅಷ್ಟು ಹಾಕಿದ್ದೀನಿ. ತುಂಬ ಇದೆ ಕ್ಯಾಂಡಲು, 2 ಕ್ಯಾಂಡಲ್ ಇದೆ. ಹಾಗಾಗಿ ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ದೀನಿ. ತುಂಬ ಸ್ಟ್ರಾಂಗ್ ಸ್ಮೆಲ್ ಏನಿಲ್ಲ, ಮೈಲ್ಡ್ ಆಗಿದೆ. ನಿಮ್ಗೆ ಹಾಕಬೇಕಾದ್ರೆ ಗೊತ್ತಾಗುತ್ತೆ. ಹಾಗೂ ಇಲ್ಲಾಂದರೆ ನೀವು ವೇಯಿಂಗ್ ಮಿಷಿನ್ ಇಟ್ಕೊಂಡು ತೂಕ ಮಾಡಿ ಹಾಕ್ಬೋದು, ಅದಕ್ಕೆ ಮೆಷರ್ಮೆಂಟು ನಿಮಗೆ ಸಿಗುತ್ತೆ. ಸೊ ಇವೆರಡನ್ನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ, ಲ್ಯಾವೆಂಡರ್ ಮಾತ್ರ ಸೂಪರ್ ಆಗಿರುತ್ತೆ. ಅದನ್ನು ನಾನು ಸುಮಾರು ಇದಕ್ಕೆ ಯೂಸ್ ಮಾಡ್ತೀನಿ. ಕಂಫರ್ಟರ್ ನೀವೇನಾದರೂ ಬಟ್ಟೆಗೆ ಹಾಕ್ತಿರಲ್ಲ, ಅದ್ರ ಬದಲಿಗೆ ಇದನ್ನು ಯೂಸ್ ಮಾಡ್ಬೋದು, ಓಕೆನಾ. ಅದು ಬಿಟ್ಟರೆ ಮನೆ ಒರೆಸೋದಕ್ಕೆ ಹಾಕೊಬೋದು. ಒಂದು ಡ್ರಾಪ್ ಹಾಕೊಂಡು ಒರೆಸ್ಬಿಟ್ರೆ ಇಡೀ ಮನೆ ಲ್ಯಾವೆಂಡರ್ ಸ್ಮೆಲ್ ಘಮ ಅಂತ ಇರುತ್ತೆ. ಚೆನ್ನಾಗಿ ಮೆಲ್ಟ್ ಮಾಡಿ ಅದನ್ನು ಈ ಮೋಲ್ಡ್ಗೆ ಹಾಕ್ಕೊಂಡಿದ್ದೀನಿ. ಸಾಕು ಅನಿಸುತ್ತೆ ನನಗೇನೋ. 2 ಕೂಡ ಡಿಸೈನ್ ಚೆನ್ನಾಗಿದೆ. ಇನ್ನು ಕಲರ್ ಬಗ್ಗೆ ಯೋಚನೆ ಮಾಡಿದೆ, ಪಿಂಕ್ ಹಾಕಬೇಕಾಗಿತ್ತು. ಅಟ್ಲೀಸ್ಟ್ ಒಂದು ಬೀಟ್ರೂಟ್ ಪೌಡರ್ ಇದ್ದರೂ ಹಾಕ್ಬೋದಾಗಿತ್ತು, ಇರಲಿಲ್ಲ. ಸ್ಯಾಂಡಲ್ವುಡ್ ಪೌಡರು ಹಾಕ್ಬೋದು, ಬಟ್ ನಾನು ಅರಿಶಿನ ಇತ್ತು ಮನೇಲಿ ಪ್ಯೂರ್, ಅದನ್ನೇ ಮಿಕ್ಸ್ ಮಾಡಿ ಹಾಕಿದೆ. ನೋಡೋಣ, ಒಂಥರ ಗೋಲ್ಡ್ ಕಲರಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ಅದು ಕೂಡ ತುಂಬ ಚೆನ್ನಾಗಿತ್ತು. ಇದಕ್ಕೆ ಹಾಕಿಬಿಟ್ಟು ಮತ್ತು ಅದು ಕಾಟನ್ ಯೂಸ್ ಮಾಡಬೇಕು, ಬರ್ನ್ ಮಾಡೋದಕ್ಕೆ ಕಾಟನ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಕಾಟನ್ ವಿಕ್ಸ್ ಅಂತಲೂ ಏನೋ ಬರುತ್ತೆ, ಮತ್ತು ಇದೆಲ್ಲ ಸೆಟ್ಟಲ್ಲೇ ಬರುತ್ತೆ. ನನ್ನ ಒಂದು ಫುಲ್ಫಿಲ್ ಆಯಿತು ಡ್ರೀಮು. ಕ್ಯಾಂಡಲ್ ಮಾಡಿಕೊಂಡೆ, ಸಖತ್ ಸ್ಮೆಲ್ಲು ಸೂಪರ್ ಆಗಿತ್ತು. ಇದೆಲ್ಲ ಪ್ರಾಡಕ್ಟ್ ನಾನು ಟ್ಯಾಗ್ ಮಾಡಿರ್ತೀನಿ, ನಿಮ್ಗೆ ಬೇಕಾಗಿರೋರು ಸರ್ಚ್ ಮಾಡಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.